ಬಿಜೆಪಿಯನ್ನ ತೊರೆದು ಬಂದರೂ ಕೂಡ ಕ್ಷೇತ್ರದ ಜನರು ತಮ್ಮನ್ನ ಭಾರಿ ಆತರದಿಂದ ಗೆಲ್ಲಿಸಿ ಆಶೀರ್ವಾದವನ್ನ ಮಾಡಿದ್ದಾರೆ ಎಂದು ಬೆಳಗಾವಿಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಲಕ್ಷ್ಮಣ್ ಸವದಿ ಅವರು ಹೇಳಿದ್ದಾರೆ. 2028ರಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರೋಕೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸವನ್ನ ಮಾಡುವಂತೆ ಹೈಕಮಾಂಡ್ ಸೂಚಿಸಿದೆ ಎಂದಿದ್ದಾರೆ. ಇದೇ ವೇಳೆ ಬಿಜೆಪಿಯ ಬರ ಅಧ್ಯಯನದ ಪ್ರವಾಸದ ಕುರಿತು ಲೇವಡಿಯನ್ನ ಮಾಡಿದ ಸವದಿ ಅವರು ವಿರೋಧ ಪಕ್ಷದವರು ಜೀವಂತವಾಗಿರಬೇಕಾದ್ರೆ ಓಡಾಡಲೇಬೇಕು, ಇಲ್ದಿದ್ರೆ ಕೋಮಾಗೆ ಹೋಗ್ತಾರೆ, ವಿಪಕ್ಷದವರು ಮಲಗಿದ್ದಾರೆ ಎಂದು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಈಗ ಅಧ್ಯಯನ ನಡೆಸ್ತಾ ಇದ್ದಾರೆ, ಅವರಿಗೆ ಒಳ್ಳೇದಾಗ್ಲಿ ಎಂದು ಹಾಸ್ಯ ಚಟಾಕಿಯನ್ನ ಹಾಕಿದ್ದಾರೆ. ಇನ್ನ 136 ಶಾಸಕರಿದ್ರೂ ಕೂಡ ಸರ್ಕಾರ ಟೇಕ್ ಆಫ್ ಆಗಿಲ್ಲ ಎನ್ನುವುದು ಕೇವಲ ಬಿಜೆಪಿಯ ಆರೋಪವಷ್ಟೇ ಎಂದಿದ್ದಾರೆ. ಇನ್ನು ಮುಂದುವರೆದು ಮಾತನಾಡಿದ್ರು, ಸಂಪುಟದಲ್ಲಿ ಯಾವುದೇ ಖಾತೆ ಸಿಕ್ಕರೂ ಕೂಡ ಅದನ್ನ ಚೆನ್ನಾಗಿ ನಿರ್ವಹಿಸಿದ್ರೆ ಮಾತ್ರ ಆ ಖಾತೆಗೆ ಬೆಲೆ ಸಿಗೋದು. ಶೀಘ್ರದಲ್ಲೇ ಮತ್ತೊಬ್ಬ ಮಹಿಳಾ ಸಚಿವರ ನೇಮಕವನ್ನ ಮಾಡುವ ಚಿಂತನೆ ಸರ್ಕಾರದ ಹಂತದಲ್ಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಉತ್ತರ ಕನ್ನಡ ಸೇರಿದಂತೆ 6 ಜಿಲ್ಲೆಗಳಲ್ಲಿ ಪ್ರವಾಸವನ್ನ ಮಾಡಿ ಪರಿಸ್ಥಿತಿ ಅವಲೋಕಿಸಲಾಗುತ್ತದೆ. ಇನ್ನು ಅತಿವೃಷ್ಟಿ ಹಾಗೆ ಅನಾವೃಷ್ಟಿಯ ಕುರಿತು ಸಂಪೂರ್ಣ ವರದಿಯನ್ನ ಸೋಮವಾರ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಸಲ್ಲಿಸಲಾಗುತ್ತೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಯೋಜನೆಗಳೇನಿದ್ದಾವೆ ಅದಕ್ಕೂ ಸ್ವಲ್ಪ ಅವ್ರು ಓಡಾಡಬೇಕಾಗತ್ತೆ. ಅವ್ರು ಓಡಾಡಿ ಅಧ್ಯಯನ ಮಾಡಿ ನಮಗೇನು ಸಲಹೆಗಳನ್ನು ಕೊಡ್ತಾರೆ ಅದನ್ನ ಸಲಹೆಗಳನ್ನು ಸ್ವೀಕಾರ ಮಾಡ್ತೀವಿ. ಒಂದು, ಮೊನ್ನೆ ಮುಖ್ಯಮಂತ್ರಿಗಳು ಸಂಪುಟ ವಿಸ್ತರಣೆ ಆದ್ಮೇಲೆ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ರು. ಖಾತೆ ಅದನ್ನ ಆಮೇಲೆ ನೋಡೋಣ, ಆಮೇಲೆ ಅದನ್ನೆಲ್ಲವೂ ಕೂಡ ಹಂಚಿಕೆ ಮಾಡ್ತೀವಿ. ತಕ್ಷಣದಿಂದ 31 ಜಿಲ್ಲೆಗೂ ಪ್ರತಿಯೊಬ್ಬ ಸಚಿವರು ಆ ಜಿಲ್ಲೆಗೆ ಹೋಗ್ಬೇಕು, 2 ದಿವಸ ಸಂಚಾರ ಮಾಡಬೇಕು, ಪ್ರತಿಯೊಂದು ವಿಧಾನಸಭೆಯ ಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು. ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡನ್ನೂ ಕೂಡ ವೀಕ್ಷಣೆ ಮಾಡಿಕೊಂಡು ಅದನ್ನ ನಾಳೆ ನಡೀತಕ್ಕಂತ ಬುಧವಾರದ ಸಚಿವ ಸಂಪುಟದಲ್ಲಿ ಅದನ್ನ ವರದಿಯನ್ನ ಕೊಡಬೇಕು. ಅದನ್ನ ಎಲ್ಲೆಲ್ಲಿ ತುರ್ತು ಕ್ರಮಗಳನ್ನ ತಗೋಬೇಕು ಅದನ್ನ ತುರ್ತು ಕ್ರಮಗಳನ್ನ ತಗೊಳ್ಳಿಕ್ಕೆ ಎಲ್ಲಾ ಸಚಿವರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ರು. ನಾನು 2 ದಿವಸಗಳ ಕಾಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಕ್ಕೂ ಭೇಟಿ ಕೊಟ್ಟಿದ್ದೀನಿ. 6 ವಿಧಾನಸಭೆಯಲ್ಲಿ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ದೀನಿ. ಪ್ರತ್ಯಕ್ಷವಾಗಿ ಬೆಳೆ ಹಾನಿ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡೂ ಕೂಡ ವೀಕ್ಷಣೆ ಮಾಡಿದ್ದೀನಿ. ನಾಳೆ ಬುಧವಾರ ದಿವಸ ಮುಖ್ಯಮಂತ್ರಿಗಳಿಗೆ ಅದನ್ನ ವರದಿ ಕೊಡುವಂತ ಮಾತು. ಇದು ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಸಚಿವರು ಇವತ್ತು ಪ್ರಾರಂಭ ಮಾಡಿದ್ದಾರೆ. ನಾನು ನಿನ್ನೆ ರಾತ್ರಿ 12 ಗಂಟೆಗೆ ನಾನು ಇಲ್ಲಿ ಬಂದಿರೋದು. 6 ಕ್ಷೇತ್ರದ ವೀಕ್ಷಣೆ ಮಾಡಿದ್ದೀನಿ. ಅಲ್ಲಿ ಬೆಳೆ ಹಾನಿ ಇರಬಹುದು, ಬರಗಾಲ ಪರಿಸ್ಥಿತಿ ಇರಬಹುದು, ಅತಿವೃಷ್ಟಿ ಇರಬಹುದು, ಎಲ್ಲವನ್ನೂ ಕೂಡ ನಾನು ವೀಕ್ಷಣೆ ಮಾಡ್ಕೊಂಡು ಬಂದೀನಿ. ಅವರು ಟೇಕಪ್ ಆಗಿಲ್ಲ ಅನ್ನೋದು ನಾವೇನು ಶುರು ಮಾಡಿದ್ವಲ್ಲ, ಇದಕ್ಕೆ ಪರ್ಯಾಯವಾಗಿ ವಿರೋಧ ಪಕ್ಷ ಮಲಗಿದೆಯಲ್ಲ, ಏನ್ ಮಾಡ್ತಾ ಇದೆ, ಜೀವಂತ ಇಲ್ಲಲ್ಲ ಅಂತ ಹೇಳಿ ಜನ ಮಾತಾಡೋದಕ್ಕೆ ಆ ಜನರಿಗೆ ಸಮಾಧಾನ ಆಗೋಗೋಸ್ಕರ ಆದ್ರೂ ಸಹಿತ ಅವ್ರು ಮಾಡ್ಬೇಕು ಅಂತಕ್ಕಂಥದ್ದು ಮಾಡಿದರೆ ಅವ್ರಿಗೆ ಒಳ್ಳೇದಾಗಿ ನಿಭಾಯಿಸ್ತಾರೆ. ಆ ಕೆಪಾಸಿಟಿ ಇದೆ. ಆದ್ರೆ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ, ಇಲ್ಲೇ ಜಾತಿಗಳು ಕೂಡ ಜಾಸ್ತಿ ಇದಾವೆ.